ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನ್ಯಾಯ ಸಂಹಿತ 2023 ಸ್ಟಡಿ ಮಾಡ್ತಾ ಇದ್ದೀವಿ. ಈ ಸಂಹಿತೆಯಲ್ಲಿ ಬರುವ ಚಾಪ್ಟರ್ 6 ಹ್ಯೂಮನ್ ಬಾಡಿ ಅಂದರೆ ಮಾನವನ ದೇಹದ ಮೇಲೆ ಎಫೆಕ್ಟ್ ಮಾಡುವಂತಹ ಅಫೆನ್ಸಸ್ ಅಪರಾಧಗಳನ್ನು ಈ ಚಾಪ್ಟರ್ ಕವರ್ ಮಾಡುತ್ತೆ. ಈ ಚಾಪ್ಟರ್ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳಿವೆ. ಕೆಲವೊಂದನ್ನ ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಸೆಕ್ಷನ್ 114. ಈ ಸೆಕ್ಷನ್ ಹರ್ಟ್ ಅಂದ್ರೆ HURT ಹರ್ಟ್ ಅಂದ್ರೆ ಏನು ಅಂತೇಳಿ ಹೇಳುತ್ತೆ. ಯಾವುದೇ ವ್ಯಕ್ತಿಯಾಗಿರ್ಲಿ, ಆತ ಯಾವುದೇ ವ್ಯಕ್ತಿಗೆ ಅವನ ದೇಹಕ್ಕೆ ಪೇನ್, ನೋವು ಆಗಬೇಕು ಅಥವಾ ಆತನ ದೇಹಕ್ಕೆ ಯಾವುದೇ ರೋಗವನ್ನ ತಂದು ಡಿಸೀಸಸ್ ಅನ್ನ ಅವನೇ ತಂದೊಡ್ಡಬೇಕು ಅಥವಾ ಆತನ ದೇಹವನ್ನ ದುರ್ಬಲನನ್ನಾಗಿ ಆತನ ದೇಹ ದೌರ್ಬಲ್ಯದಿಂದ ಬಳಲುವಂತಾಗಿ ಆತ ಮಾಡಬೇಕು. ಆ ರೀತಿ ಆತ ಮಾಡಿದ್ದೇ ಆದ್ರೆ ಅಂತಹ ಒಂದು ಪೇನ್ ಆಗಿರ್ಬೋದು, ಡಿಸೀಸ್ ಆಗಿರ್ಬೋದು ಅಥವಾ ಇನ್ಫರ್ಮಿಟಿ ಆಗಿರ್ಬೋದು, ಅದನ್ನ ಈ ಸೆಕ್ಷನ್ ನ ಪ್ರಕಾರ ಹರ್ಟ್ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 115. ಈ ಸೆಕ್ಷನ್ ವ್ಯಾಲಂಟರಿಯಾಗಿ ಹರ್ಟ್ ಮಾಡುವುದರ ಬಗ್ಗೆ ಹೇಳುತ್ತೆ. ಈ ಸೆಕ್ಷನ್ 115 ಸಬ್ ಸೆಕ್ಷನ್ 1 ಪ್ರಕಾರ ಯಾರೇ ಆಗಿರ್ಲಿ, ಯಾವುದೇ ವ್ಯಕ್ತಿಯಾಗಿರ್ಲಿ, ಆತ ಉದ್ದೇಶದಿಂದ ಅಥವಾ ತಾನು ಯಾವ ಒಂದು ಆಕ್ಷನ್ ಅನ್ನ ಮಾಡ್ತಾ ಇದ್ದೀನಿ ಅದರ ಅರಿವಿನಿಂದ ಅಂದ್ರೆ ಅದರ ಅರಿವಿದ್ಕೊಂಡು ಆ ಆಕ್ಷನ್ ಅನ್ನ ಮಾಡಿದಾಗ, ಆ ಒಂದು ಆಕ್ಷನ್ ಇಂದ ಯಾವುದೇ ವ್ಯಕ್ತಿಗೆ ಹರ್ಟ್ ಆದಾಗ ಅದನ್ನ ವ್ಯಾಲಂಟರಿಲಿ ಕಾಜಿಂಗ್ ಹರ್ಟ್ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ಆ ಹರ್ಟ್ ಮಾಡುವಂತಹ ವ್ಯಕ್ತಿ ಸ್ವಯಂ ಆಗಿ ತಾನೇ ಅದನ್ನ ಹರ್ಟ್ ಮಾಡ್ತಾ ಇದ್ದಾನೆ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಸಬ್ಸೆಕ್ಷನ್ 2 ಪ್ರಕಾರ ಸೆಕ್ಷನ್ 122 ಸಬ್ಸೆಕ್ಷನ್ 1 ಹೊರತುಪಡಿಸಿ, ಅದು ಎಕ್ಸೆಪ್ಷನ್ ಆಗಿದೆ, ಹೊರತುಪಡಿಸಿ ವ್ಯಾಲಂಟರಿಯಾಗಿ ಯಾವುದೇ ವ್ಯಕ್ತಿಗೆ ಹರ್ಟ್ ಅನ್ನ ಮಾಡಿದಾಗ ಅಂತಹ ವ್ಯಕ್ತಿಗೆ 1 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಫೈನ್ 10,000 ರೂಪೀಸ್ ವರೆಗೂ ಫೈನ್ ಹಾಕಲಾಗತ್ತೆ ಅಥವಾ ಎರಡೂ ಒಂದು ಪನಿಷ್ಮೆಂಟ್ಗಳನ್ನು ಕೊಡಬಹುದು. ನೆಕ್ಸ್ಟ್ ಸೆಕ್ಷನ್ 116. ಇದು ಗ್ರೀವಿಯಸ್ ಹರ್ಟ್ ನ ಬಗ್ಗೆ ಹೇಳುತ್ತೆ. ಈ ಒಂದು ಸೆಕ್ಷನ್ ನ ಪ್ರಕಾರ ಗ್ರೀವಿಯಸ್ ಹರ್ಟ್ ಅಂದ್ರೆ ಏನು ಅಂತಂದ್ರೆ, ಕ್ಲಾಸ್ ಏನ ಪ್ರಕಾರ ಇಮ್ಯಾಸ್ಕುಲೇಷನ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಿರ್ವೀರ್ಯರನ್ನಾಗಿ ಮಾಡೋದು, ಅಂದ್ರೆ ಆತನಲ್ಲಿರುವಂತಹ ಗಂಡಸತನವನ್ನ ಹೋಗುವಂತೆ ಮಾಡೋದು, ಅದನ್ನ ಗ್ರೀವಿಯಸ್ ಹರ್ಟ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಕ್ಲಾಸ್ ಬಿ ನ ಪ್ರಕಾರ ಆತನ ಯಾವುದೇ ಒಂದು ಕಣ್ಣನ್ನ ಪರ್ಮನೆಂಟ್ ಆಗಿ ಆತನಿಗೆ ನೋಡೋದಿಕ್ಕೆ ಬರಬಾರ್ದು, ಆ ರೀತಿಯಲ್ಲಿ ಹರ್ಟ್ ಮಾಡಿದ್ರೆ ಅದನ್ನ ಗ್ರೀವಿಯಸ್ ಹರ್ಟ್ ಅಂತೇಳಿ ಕರೆಯಲಾಗುತ್ತೆ. ಕ್ಲಾಸ್ ಸಿ ನ ಪ್ರಕಾರ ಯಾವುದೇ ವ್ಯಕ್ತಿಯ ಯಾವುದೇ ಒಂದು ಕಿವಿಯನ್ನ ಪರ್ಮನೆಂಟ್ ಆಗಿ ಅವನಿಗೆ ಕೇಳೋದಕ್ಕೆ ಸಾಧ್ಯ ಆಗಬಾರದು, ಆ ರೀತಿಯಲ್ಲಿ ಹರ್ಟ್ ಮಾಡಿದಾಗ ಅದನ್ನ ಗ್ರೀವಿಯಸ್ ಹರ್ಟ್ ಅಂತೇಳಿ ಕರೆಯಲಾಗುತ್ತೆ. ನಂತರ ಕ್ಲಾಸ್ ಡಿ ನ ಪ್ರಕಾರ ಯಾವುದೇ ವ್ಯಕ್ತಿಯ ದೇಹದ ಯಾವುದೇ ಒಂದು ಭಾಗವನ್ನ ಅಥವಾ ಯಾವುದೇ ಒಂದು ಜಾಯಿಂಟ್ ಅನ್ನ ಇಲ್ದೇ ಹಾಗೆ ಮಾಡ್ಬಿಡೋದು, ಅಂದ್ರೆ ಅವನಿಗೆ ಆ ದೇಹ ಇದ್ರೆ ಆ ದೇಹದ ಭಾಗದ ಕೊರತೆ ಅವನಿಗೆ ಉಂಟಾಗಬೇಕು ಅಂತ ಒಂದು ಹರ್ಟ್ ಅನ್ನ, ಆ ರೀತಿ ಮಾಡುವಂತಹ ಹರ್ಟ್ ಅನ್ನ ಗ್ರೀವಿಯಸ್ ಹರ್ಟ್ ಅಂತ ಕರೆಯಲಾಗುತ್ತೆ. ಮತ್ತು ಕ್ಲಾಸ್ ಇ ನ ಪ್ರಕಾರ ದೇಹದ ಯಾವುದೇ ಭಾಗವನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಕ್ಷನ್ ಮಾಡೋದು ಅಥವಾ ಪರ್ಮನೆಂಟ್ ಆಗಿ ಅದನ್ನ ಇಂಪೇರ್ ಅಂದ್ರೆ ಜೋಡಿ ಆಗಿರ್ಬೇಕಾಗಿತ್ತು, ಅದು ಜೋಡಿ ಆಗಿರೋದಿಲ್ಲ. ಉದಾಹರಣೆಗೆ ಕಣ್ಣೆರಡು ಇರಬೇಕು, ಕಿವಿ 2 ಇರಬೇಕು, ಕೈ 2 ಇರಬೇಕು, ಕಾಲು 2 ಇರಬೇಕು, ಇವುಗಳನ್ನ ಇಂಪೇರ್ ಮಾಡೋದು, ಆ ರೀತಿಯ ಹರ್ಟ್ ಅನ್ನ ಮಾಡಿದ್ರೆ ಅದನ್ನು ಕೂಡ ಗ್ರೀವಿಯಸ್ ಹರ್ಟ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ಎಫ್ ನ ಪ್ರಕಾರ ತಲೆ ಅಥವಾ ಮುಖವನ್ನ ಪರ್ಮನೆಂಟ್ ಆಗಿ ಡಿಸ್ಫಿಗರ್ ಮಾಡೋದು, ಅಂದ್ರೆ ನಾರ್ಮಲ್ ಆಗಿ ಯಾವ ರೀತಿಯ ಮುಖ ಇರಬೇಕು ಆ ರೀತಿ ಇರ್ಲಾರ್ದೆ ಡಿಸ್ಫಿಗರ್ ಮಾಡೋದು, ಆ ರೀತಿಯ ಒಂದು ಹರ್ಟ್ ಅನ್ನ ಮಾಡಿದಾಗ ಅದನ್ನ ಗ್ರೀವಿಯಸ್ ಹರ್ಟ್ ಅಂತೇಳಿ ಕರೆಯಲಾಗುತ್ತೆ. ಕ್ಲಾಸ್ ಜಿ ನ ಪ್ರಕಾರ ಯಾವುದೇ ವ್ಯಕ್ತಿಯ ಬೋನ್ ಅಂದ್ರೆ ಮೂಳೆಗಳನ್ನ ಅಥವಾ ಟೂತ್ ಹಲ್ಲುಗಳನ್ನ ಫ್ರಾಕ್ಚರ್ ಮಾಡಿದ್ರೆ ಅಥವಾ ಡಿಸ್ಲೊಕೇಶನ್ ಅಂದ್ರೆ ಇರೋ ಜಾಗದಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಹೋಗೋ ರೀತಿಯಾಗಿ ಹರ್ಟ್ ಮಾಡಿದ್ರೆ ಅದನ್ನ ಗ್ರೀವಿಯಸ್ ಹರ್ಟ್ ಅಂತೇಳಿ ಕರೆಯಲಾಗುತ್ತೆ.
ನೆಕ್ಸ್ಟ್ ಕ್ಲಾಸ್ ಎಚ್ ನ ಪ್ರಕಾರ ಯಾವುದೇ ಹರ್ಟ್, ಯಾವುದೇ ರೀತಿಯ ಒಂದು ಹರ್ಟ್ ಅದು ಜೀವಕ್ಕೆ ತುಂಬಾ ಅಪಾಯ ತರುವಂತಹ ರೀತಿಯಲ್ಲಿರಬೇಕು, ಅಥವಾ ಆ ವ್ಯಕ್ತಿ ಆ ಒಂದು ಹರ್ಟ್ ನಿಂದ ಕನಿಷ್ಠ ಒಂದು 15 ದಿನಗಳವರೆಗೆ ನೋವಿನಿಂದ ಸಫರ್ ಆಗಬೇಕು, ಆ ಬಾಡಿಲಿ ಪೇನ್ ಇಂದ ಸಫರ್ ಆಗಿರಬೇಕು, ಮತ್ತು ಆತ ತನ್ನ ಡೈಲಿ ಒಂದು ಆರ್ಡಿನರಿ ದಿನ ಕೆಲಸಗಳಿರ್ತಾವಲ್ಲ ಅವುಗಳನ್ನು ಅವನು ಕನಿಷ್ಠ 15 ದಿವಸಗಳವರೆಗೆ ಮಾಡೋದಿಕ್ಕೆ ಆಗಬಾರ್ದು. ಆ ರೀತಿ ಮಾಡುವ ಒಂದು ಹರ್ಟ್ ಅನ್ನ ಗ್ರೀವಿಯಸ್ ಹರ್ಟ್ ಅಂತೇಳಿ ಕರೆಯಲಾಗುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನಷ್ಟು ಸೆಕ್ಷನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.